ಇನ್ನು ಚುನಾವಣೆ ಬರ್ತಿದ್ದಂತೆ ಎಲ್ಲ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಓಲೈಕೆಯ ರಾಜಕಾರಣ ಮಾಡ್ತಾರೆ, ಓಲೈಕೆಯ ಭಾಷಣಗಳನ್ನ ಕೂಡ ಮಾಡ್ತಾರೆ. ಮುಂದೆ ಯಾವ ವೇದಿಕೆ ಮೇಲೆ ನಿಂತಿದ್ದೀವಿ, ವೇದಿಕೆ ಮುಂದೆ ಕೂತಿರೋವಂಥ ಜನ ಯಾರು ಅನ್ನೋದು ನಿರ್ಧಾರ ಮಾಡುತ್ತೆ. ಆ ವೇದಿಕೆ ಮೇಲೆ ನಿಂತಂಥ ವ್ಯಕ್ತಿ ಯಾವ ಭಾಷಣವನ್ನು ಮಾಡ್ತಾರೆ, ಯಾವ್ಯಾವ ವಿಷಯವನ್ನು ಉಲ್ಲೇಖಿಸ್ತಾರೆ ಅಂತ. ನಾನು ಮಾತಾಡ್ತಿರೋದು ಮಿಥುನ್ ರೈ ಬಗ್ಗೆ. ಮಿಥುನ್ ರೈ ದಕ್ಷಿಣ ಕನ್ನಡ MP ಕ್ಯಾಂಡಿಡೇಟ್ ಆಗಿದ್ದರು, ಈಗ ಮೂಡುಬಿದ್ರಿ ಆಕಾಂಕ್ಷಿ ಆಗಿದ್ದಾರೆ. ಮಿಥುನ್ ರೈ ಅವರು ನಮಗೆ ಗೊತ್ತಿರೋ ಹಾಗೆ DK ಶಿವಕುಮಾರ್ ಅವರ ಆಪ್ತರು, ಯುವ ನಾಯಕರಿದ್ದಾರೆ. ಕಾಂಗ್ರೆಸ್ಸಿನ ಒಂದು ಪ್ರಭಾವಿ ಹೆಸರಲ್ಲಿ ಅವ್ರದ್ದು ಒಂದಾಗುತ್ತೆ ದಕ್ಷಿಣ ಕನ್ನಡದಲ್ಲಿ. ಇಂಥ ಒಬ್ಬ ನಾಯಕ ಒಂದು ವೇದಿಕೆ ಮೇಲೆ ನಿಂತು ಇವತ್ತು ಕೃಷ್ಣ ಮಠಕ್ಕೆ ಜಮೀನು ಕೊಟ್ಟಿದ್ದು ಮುಸ್ಲಿಂ ರಾಜರು ಅನ್ನೋ ಮಾತನ್ನು ಹೇಳ್ಬಿಡ್ತಾರೆ. ಕರಾವಳಿಯಲ್ಲಿ ಕೃಷ್ಣ ಮಠ ಜಮೀನು ಅದರ ಸಂಬಂಧಪಟ್ಟಂಥ ಒಂದು ಜಟಾಪಟಿನೇ ಜೋರಾಗಿ ಶುರು ಆಗಿಬಿಟ್ಟಿದೆ. ಕಿಚ್ಚು ಹೊತ್ತಿದ ಕಾಂಗ್ರೆಸ್ನ ಮಿಥುನ್ ರೈ ಅವರ ಮಾತು, ಕಾಂಗ್ರೆಸ್ ವಿರುದ್ಧ BJP ನಾಯಕರ ಲೆಫ್ಟ್ ರೈಟ್ ಹೇಳಿಕೆಗಳು ಈಗಾಗಲೇ ಬರ್ತಾ ಇದೆ. ಮಿಥುನ್ ರೈ ಏನು ಹೇಳಿದ್ರು ಅಂತ ಮೊದಲನೇದಾಗಿ ಕೇಳೋಣ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯನ ಕೊಡು. ಇವ್ರಿಗೆ ಮಾತು ಹೇಳ್ತಿದ್ದಂತೆ ಪೇಜಾವರ ಶ್ರೀಗಳು ಇದ್ರ ಬಗ್ಗೆ ಮಾತನಾಡಿದ್ರು. ಇತಿಹಾಸ ಒಂದು ಹೇಳುತ್ತೆ, ಆದರೆ ಪೇಜಾವರ ಶ್ರೀಗಳು ಏನು ಹೇಳಿದ್ರು ಕೇಳೋಣ. ಹೇಳಿಕೆಯನ್ನು ಕೊಡಬಹುದು, ಆದರೆ ಹಾಗೆ ಅಂತಹ ಒಂದು ಹೇಳಿಕೆಯನ್ನು ಕೊಡಬೇಕಂತಾದರೆ ಅದಕ್ಕೂ ಯುಕ್ತವಾಗಿರತಕ್ಕ ಒಂದು ಆಧಾರವನ್ನು ಕೊಟ್ಟರೆ ಆ ಮಾತಿಗೆ ಬೆಲೆ ಇರುತ್ತೆ. ಅದಲ್ಲದೆ ಆಧಾರರಹಿತವಾಗಿ ಏನು ಬೇಕಾದರೂ ಹೇಳಬಹುದು. ಮಂತೇಶ್ವರ ಸನ್ನಿಧಾನ ಇರಬಹುದು, ಇಲ್ಲ ಕೃಷ್ಣ ಮಠದ ಸನ್ನಿಧಾನ ಇರಬಹುದು, ಇವೆಲ್ಲವೂ ಕೂಡ ರಾಮಭೋಜ ಅನ್ನತಕ್ಕಂತಹ ಅರಸ ನೀಡಿರತಕ್ಕಂಥದ್ದಕ್ಕೆ ದಾಖಲೆಗಳಿದ್ದಾವೆ, ಅಲ್ಲಿ ಶಿಲಾಶಾಸನಗಳಿದ್ದಾವೆ. ಹಾಗಿರುವಾಗ ನಮ್ಮೆಲ್ಲರ ನಮಗೆ ಅದು ರಾಮಭೋಜ ನೀಡಿರ್ತಕ್ಕಂಥ ಆದರೆ ಯಾವ ಹೇಳಿಕೆಯನ್ನು ಕೊಡಬಹುದು, ಆದರೆ ಹಾಗೆ ಅಂತಹ ಒಂದು ಹೇಳಿಕೆಯನ್ನು ಕೊಡಬೇಕಂತಾದರೆ ಅದಕ್ಕೂ ಎಲೆಕ್ಷನ್ ಟೇಬಲ್ಗೆ ತರೋಣ ಈ ವಿಷಯನ. ಓಲೈಕೆ ಸಾಧಾರಣ, ಎಸ್ಪೆಷಲಿ ಕರಾವಳಿನಲ್ಲಿ ಕಾಂಗ್ರೆಸ್ಸಿಗೆ ಇವತ್ತಿನ ದಿನ ಕನ್ಸಾಲಿಡೇಟ್ ಆಗಬೇಕಾಗಿದೆ ಅಲ್ಪಸಂಖ್ಯಾತ ಮತಗಳು. ಯಾವುದೇ ಕಾರಣಕ್ಕೂ ಡಿವೈಡ್ ಇರಬಾರ್ದು. ಡಿವೈಡ್ ಅಂದರೆ BJP ಕಾಂಗ್ರೆಸ್ ನಡುವೆ ಇನ್ಯಾರಿಗೆ ಆಗ್ತಾರೆ ಅನ್ನೋ ಪ್ರಶ್ನೆ. SDPI ಈ ಸತಿ ಆ ಕಡೆ ಇಳಿತಾ ಇದ್ದಾರೆ. SDPI ಅವರು ಅವರ ಅಭ್ಯರ್ಥಿಗಳನ್ನು ಅಕ್ರಾಸ್ ಕರಾವಳಿ ಕರ್ನಾಟಕ ಅವರು ಕ್ಷೇತ್ರಗಳಲ್ಲಿ ನೇಮಕ ಮಾಡಿಕೊಂಡು ಇಳಿಸ್ತಾ ಇದ್ದಾರೆ ಸ್ಪರ್ಧೆಗೆ. ಇಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿಶ್ವಾಸ ಗೆಲ್ಲೋದಿದೆಯಲ್ಲ, ಇದು ಅನಿವಾರ್ಯ. ಕಾಂಗ್ರೆಸ್ಸಿಗೆ ತನ್ನ ಸೀಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಇಲ್ಲಿ ಅಂದರೆ ಅದು ಹಿಜಾಬು, ಹಲಾಲು, ಧರ್ಮದಂಗಲು ಇಂಥ ವಿಷಯಗಳ ನಂತರ ಅವರು ನೇರ ಓಲೈಕೆಯ ಒಂದು ಅಸ್ತ್ರವನ್ನು ಬಳಸ್ತಿದ್ದಾರಾ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಬಂದುಬಿಡುತ್ತೆ. ನನ್ನ ಕಲೀಗ್ ಪರೀಕ್ಷಿತ್ ಲೈವ್ ಜಾಯ್ನ್ ಆಗ್ತಿದ್ದಾರೆ ಉಡುಪಿಯಿಂದ. ಪರೀಕ್ಷಿತ್, ಏನಂತಾರಪ್ಪ ಜನ ಅಲ್ಲಿ, ಸ್ಥಳೀಯರು ಏನು ಹೇಳ್ತಿದ್ದಾರೆ? ಈ ಹೇಳಿಕೆ ನಂತರದ ಹೇಳಿಕೆಗಳು, ಚರ್ಚೆಗಳು ಯಾವ ರೀತಿ ಆಗ್ತಿದೆ? ಈಗ ಸೌಹಾರ್ದಯುತವಾಗಿ ಭಾಷಣ ಮಾಡಬೇಕಾದ ವೇದಿಕೆ ಈಗ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಏನು ಮಿಥುನ್ ರೈ ಅವರು ಸೌಹಾರ್ದ ಭಾಷಣ ಮಾಡಬೇಕಿತ್ತು, ಆದ್ರೆ ಕೃಷ್ಣ ಮಠಕ್ಕೆ ಜಾಗವನ್ನೇ ಮುಸ್ಲಿಂ ಅರಸರು ಕೊಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲಿ ಒಂದು ಹೇಳಿಕೆ ಏನಿದೆ ಈ ಭಾಗದಲ್ಲಿ ಬಹುತೇಕ ಒಂದು ಆಕ್ರೋಶ ಹೊರಗಿರುವಂತದ್ದು. ಮುಖ್ಯವಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಒಂದು ರೀತಿಯ ಮಿಥುನ್ ರೈ ಹೇಳಿಕೆಗೆ ಒಂದು ರೀತಿಯ ಬೇಸರ ಕೂಡ ವ್ಯಕ್ತವಾಗಿರುವಂತದ್ದು. ಈಗ ಮುಖ್ಯವಾಗಿ ಇತಿಹಾಸದಲ್ಲೇ ಹೇಳಿರುವ ಪ್ರಕಾರ ರಾಜಭೋಜ ಅನ್ನುವಂತ ಅರಸ ಏನಿದ್ದಾನೆ ಈ ಭಾಗದ ದೇವಾಲಯಗಳಿಗೆ ಜಾಗ ಕೊಟ್ಟಿದ್ದ. ಆ ಭಾಗದಲ್ಲಿ ಅನಂತೇಶ್ವರ 1000 ಇತಿಹಾಸ ಇರುವಂತಹ ಅನಂತೇಶ್ವರ ದೇವಾಲಯದ ಸುತ್ತಮುತ್ತಲು ಇರುವಂತಹ ಪ್ರದೇಶದಲ್ಲಿ ಈಗ ಕೃಷ್ಣ ಮಠ, ಅಷ್ಟಮಠಗಳು ನಿರ್ಮಾಣ ಆಗಿರುವಂತದ್ದು. ಮಧ್ವಾಚಾರ್ಯರು ಅಲ್ಲಿ ಕೃಷ್ಣ ಮಠ ಪ್ರತಿಷ್ಠಾಪಿಸಿದ ಎನ್ನುವಂತಹ ಬಹಳಷ್ಟು ಇತಿಹಾಸಗಳು, ದಾಖಲೆಗಳು ಇರುವಂತದ್ದು. ಈ ಸಂದರ್ಭದಲ್ಲಿ ಈ ಮಿಥುನ್ ರೈ ಅವರ ಹೇಳಿಕೆ ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಒಂದು ಕಡೆ ಏನು ಈ ಭಾಗದಲ್ಲಿ ಮುಸ್ಲಿಂ ಏನಿದೆ, ಮುಸ್ಲಿಂ ವ್ಯಕ್ತಿಗಳು ಏನಿದ್ದಾರೆ ಈ ಭಾಗದಲ್ಲಿ ಬಹಳಷ್ಟು ಏನು ಎಣ್ಣೆಗೆ ಇರ್ಬೋದು ಮತ್ತು ವಿವಿಧ ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ರೀತಿಯ ಸಹಾಯ ಮಾಡಿದ್ರೆ ಹೌದು, ಆದ್ರೆ ಜಾಗವನ್ನೇ ಮುಸ್ಲಿಂ ಅರಸರು ಕೊಟ್ಟಿದ್ದಾರೆ ರೀತಿಯ ಹೇಳಿಕೆಗಳು ಭಾರಿ ಆಕ್ರೋಶ ಕಾಣಿರುವಂತದ್ದು. ಈ ಭಾಗದಲ್ಲಿ ಹಾಜಿ ಅಬ್ದುಲ್ ಎಂಬ ವ್ಯಕ್ತಿ ಎಣ್ಣೆಯನ್ನು ಕೊಟ್ಟಿರುವಂತಹ ಪುರಾವೆಗಳಿದೆ. ಈ ಭಾಗದ ಭಕ್ತರು, ಕೃಷ್ಣ ಮಠದ ಭಕ್ತರು ಕೂಡ ಪ್ರತಿ ಬಾರಿ ಕೂಡ ಹಾಜಿ ಅಬ್ದುಲ್ ಅವರನ್ನು ನೆನೆಸ್ಕೊಳ್ತಾರೆ. ಆದ್ರೆ ಈಗ ಈ ಜಾಗವನ್ನೇ ಒಂದು ಹಾಜಿ ಏನು ಮುಸ್ಲಿಂ ಅರಸರು ಕೊಟ್ಟಿದ್ದಾರೆ ಅನ್ನುವಂತ ರೀತಿಯ ಹೇಳಿಕೆಗಳು ಈಗ ಭಾರಿ ಆಕ್ರೋಶಕ್ಕೆ ಕಾಣಿರುವಂತದ್ದು. ಒಂದು ಕೃಷ್ಣ ಮಠ, ಅಷ್ಟಮಠಗಳ ಯತಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿಯ ವಿವಾದಕ್ಕೆ ಕಾರಣವಾಗಿದೆ. ಎಲೆಕ್ಷನ್ ಟೈಮ್ ಅಲ್ಲಿ ಕೂಡ ಈ ರೀತಿಯ ಹೇಳಿಕೆಗಳು ಸಂಕಷ್ಟಕ್ಕೆ ಕಾರಣವಾಗಿದೆಯಾ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ರೈಟ್, ಥ್ಯಾಂಕ್ ಯು ಪರೀಕ್ಷಿತ್, ಸಮಯಕ್ಕಾಗಿ ಮಾಹಿತಿಗಾಗಿ. ಮೊದಲು ಈ ಓಲೈಕೆ ಅನ್ನೋದಕ್ಕೆ ಮಿತಿನೇ ಇಲ್ವಾ ಅಂತ ಕೆಲವ್ರು ಹೇಳ್ತಾರೆ. ಮುಂದಿನ ಜನ್ಮ ಅಂತ ಆದರೆ ನಾನು ಇಂಥ ಸಮುದಾಯದಲ್ಲಿ ಹುಟ್ಟಬೇಕು. ಕೆಲವ್ರು ಹೇಳ್ತಾರೆ ಇತಿಹಾಸನೇ ಲೆಕ್ಕಕ್ಕೆ ತಗೊಳ್ಳಲ್ಲ,
ಅಲ್ಲಪ್ಪ ಇತಿಹಾಸ ಹಂಗೆ ಕೊಟ್ಟಿದ್ರೆ ಸಂತೋಷ, ನಾವು ಅದನ್ನು ಸಾಮರಸ್ಯ ಸೌಹಾರ್ದತೆಯ ಪ್ರತೀಕವಾಗಿ ಅದನ್ನು ಪರಿಗಣಿಸಿ ಸಮುದಾಯಗಳು ಹೇಗೆ ಪರಸ್ಪರ ಅನ್ಯೋನ್ಯತೆಯಿಂದ ಬಾಳಬೇಕು ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ತೋರಿಸಿ ಹೇಳ್ಬೋದು. ಬಟ್ ಹಂಗೆ ಆಗೇ ಇಲ್ಲ ಅಂದಾಗ ಹಂಗೆ ಆಯಿತು ಅಂತ ಹೇಳೋದಿದೆಯಲ್ಲ, ಈ ಉದ್ದೇಶದ ವಿಶ್ಲೇಷಣೆ ನೋಡಿ. ತುಂಬ ಒಂದು ದೊಡ್ಡ ಆಕ್ರೋಶ ಈ ಕಳೆದ ಒಂದು ದಶಕದಿಂದ ಏನು ಕಂಡು ಬರ್ತಾ ಇದೆ. ಇತಿಹಾಸವನ್ನು ತಿರುಚಿದ್ದಾರೆ. ನಮ್ಮ ಏನು ಸನಾತನತೆಯನ್ನು, ನಮ್ಮ ಸಂಸ್ಕೃತಿಯನ್ನು, ಅದರ ತಳಹದಿಯನ್ನು ಮೀರಿ ಏನು ತಿರುಚಿದಂಥ ಇತಿಹಾಸಗಳ ಮೂಲಕ ನಮ್ಮ ಮೇಲೆ ಏನು ಈಗಲೂ ಕೂಡ ಕಪೋಕಲ್ಪಿತ ಏನು ಆಯಾಮಗಳನ್ನು ಬೆಳೆಸಿದ್ದಾರೆ ಅನ್ನೋಂಥ ಏನು ಆಕ್ರೋಶ ಇತ್ತು, ಆ ಆಕ್ರೋಶಕ್ಕೆ ಧ್ವನಿಯಾದಂಥದ್ದು BJP. ಇವತ್ತೇನು ಇವರು ಆರೋಪ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳು, ಇವರು ಏನು ಒಂದು ಸಿದ್ಧಾಂತ ಅಥವಾ ಒಂದು ಸಮುದಾಯ, ಈ ಓಲೈಕೆ ಎಲ್ಲ ಆಗ್ತಾ ಇದೆ ಅಂತ. ಇದಾಗಲಿಕ್ಕೆ ಕಾರಣನೂ ಕೂಡ ಇಂಥದ್ದೇ ಮನಸ್ಥಿತಿಗಳು ಅಂತ. ಇವ್ರು ಏನು ಬೇರೆಯವ್ರು BJP ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಏನು ಮಾಡ್ತಾ ಇದ್ದಾರೆ ಅಂತ ಇವ್ರೇನು ಆರೋಪ ಮಾಡ್ತಾರೆ, ಆ ಆರೋಪದ ಮೂಲ ಅಥವಾ ಆ ಒಂದು ಆಕ್ರೋಶದ ಮೂಲ ಇಲ್ಲಿಂದನೇ ಶುರುವಾಗಿದೆ. ಇಂತಹ ಹೇಳಿಕೆಗಳನ್ನು ಇವರು ಹಿಂದೆ ಎಲ್ಲ ಇಂತಹ ಹೇಳಿಕೆಗಳನ್ನು ಕೊಟ್ಕೊಂಡು ಇಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಬಂದಿದ್ದರಿಂದಲೇ ಕ್ರಿಯೆ ಪ್ರತಿಕ್ರಿಯೆ ಅನ್ನೋ ಒಂದು ಸ್ಥಿತಿಗೆ ಇವತ್ತು ಸಮಾಜ ಬಂದಿದೆ. ನಿಜವಾಗ್ಲೂ ಕೂಡ ಹಿಂದೂ ಮುಸ್ಲಿಂ ಸಾಮರಸ್ಯದಿಂದ ಇದ್ರೇನೋ, ಈಗ ಅಲ್ಲೂ ಕೂಡ ಹಿರಿಯ ಶ್ರೀಗಳಿದ್ದಾಗ ಅಲ್ಲಿ ಏನು ಸೌಹಾರ್ದಯುತ ಈವೆಂಟ್ಗಳಾಗ್ತಾ ಇದ್ವು, ಏನು ಅಲ್ಲಿ ಅವರ ಕಾರ್ ಡ್ರೈವರ್ ಕೂಡ ಮುಸಲ್ಮಾನ ಇದ್ದ, ಈ ಯಾವುದೋ ಒಂದು ಚರ್ಚಾ ವಿಷಯಗಳೇ ಆಗಿರಲಿಲ್ಲ ಅಂತ. ಇವು ಚರ್ಚಾ ವಿಷಯಗಳಾಗಲಿಕ್ಕೆ ಕಾರಣ ಹಿಂದೆ ಇದ್ದಂಥ ಕಾಂಗ್ರೆಸ್ಸು ಕೂಡ ಅಷ್ಟೇ ಪ್ರಮಾಣದಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಿದೆ ಈ ಒಂದು ಡಿವೈಡ್ ಅಂಡ್ ರೂಲ್ ವಿಚಾರದಲ್ಲಿ. ಇವತ್ತಿರುವಂಥ BJP ಕೂಡ ಅದನ್ನು ರಿಫ್ಲೆಕ್ಟ್ ಮಾಡ್ತಿದೆ ಅಂತ ಕಾಣಿಸ್ತಾ ಇದೆ. ಸೊ ಓಲೈಕೆ ಅನ್ನೋದು ಇವರ ಮತಗಳಿಗೋಸ್ಕರ ಸಮುದಾಯದ ನಡುವೆ ತಂದಿಡುವಂಥ ಪ್ರಯತ್ನ ಏನಿದೆ, ಈ ರೀತಿ ಸ್ಟೇಟ್ಮೆಂಟ್ಗಳು ಮತ್ತು ಈ ರೀತಿ ಬೆಳವಣಿಗೆಗಳ ಮೂಲಕ ಇನ್ನೂ ಡಿವೈಡ್ ಮಾಡ್ತಾ ಇದ್ದಾರೆ ಹೊರತು ಯುನೈಟ್ ಅಂತೂ ಮಾಡಲಿಕ್ಕೆ ಪೂರಕವಾಗಿ ಕಾಣಿಸ್ತಾ ಇಲ್ಲ. ನಂದು ಏನು ಗೊತ್ತಾ, ಬೇರೆಯವ್ರು ಮಾಡಿದ್ರು ಅಂತ ಹೇಳೋದು ತಪ್ಪಲ್ಲ, ಬಟ್ ಮಾಡದೇ ಇರ್ಬೇಕಾದ್ರೆ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪು ಮಾತ್ರ ಅಲ್ಲ, ಅದ್ರ ಉದ್ದೇಶ ಕೂಡ ಪ್ರಶ್ನೆಗೆ ಬಂದುಬಿಡುತ್ತೆ. ಇವರು ಇತಿಹಾಸ ತಿಳ್ಕೊಂಡಿಲ್ಲ ಅಂದ್ರೆ ಹಂಗೆ ಹೇಳಿದ್ರೆ ಸರಿ, ಆದರೆ ಇಲ್ಲಿ ಸೌಹಾರ್ದತೆ ಬೆಳೆಸೋದಕ್ಕೋಗಿ ಓಲೈಕೆ ಮಾಡ್ತಾರೆ. ಭಾಳ ಒಂದು ತೆಳುವಿನ ಒಂದು ಗೆರೆ ಇದೆ ಇದ್ರ ನಡುವೆ. ಈ ತೆಳುವಿನ ಗೆರೆಯನ್ನು ಅವ್ರು ದಾಟ್ಬಿಟ್ಟಿದ್ದಾರೆ. ಇದರ ಪರಿಣಾಮ ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿ ಮಾತಾಡೋದಾದರೆ ಹೇಗಾಗ್ಬೋದು? ಇದು ಪರಿಣಾಮ ಅವರಿಗಾಗಲೇ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಅನುಭವಿಸಿದ್ದಾರೆ. ನಿಮಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೂ ಜಿಲ್ಲೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿರ್ತಕ್ಕಂಥ ಒಂದೇ ಸೀಟು. ಇದು ಕಾರಣ ಅಂತೇಳಿ ಸಿದ್ದರಾಮಯ್ಯನವರು ಅತಿಯಾದ ಓಲೈಕೆಗಳು, ಅದು ಟಿಪ್ಪು ಜಯಂತಿ ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಓಲೈಕೆ ರಾಜಕಾರಣ ಇದೆಯಲ್ಲ, ಆ ಓಲೈಕೆ ರಾಜಕಾರಣಕ್ಕೆ ಅವರು ಮತವನ್ನು ಕಳೆದುಕೊಂಡ್ರು. ಸಾಮಾನ್ಯವಾಗಿ ನೀವು ಕರಾವಳಿ ಭಾಗ, ಟೋಟಲಿ ಕರಾವಳಿ ಭಾಗದಲ್ಲಿ ಅಲ್ಲಿ ಅಭಿವೃದ್ಧಿ ಅಜೆಂಡಾನ ಆ ಸಂದರ್ಭದಲ್ಲಿ ಚರ್ಚೆ ಮಾಡೋದಿಲ್ಲ. ಅದು BJPಯ ಶಕ್ತಿ ಕೂಡ ಹೌದು. ಯಾಕಂತೇಳಿದ್ರೆ ಅವರು ಭಾವನಾತ್ಮಕ ವಿಚಾರಗಳನ್ನ ಮುಂದಿಟ್ಕೊಂಡು ಅಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳ ಮೇಲೆ ಅವರು ಮತ ಹಾಕುವಂಥದ್ದು. ಅದು ಮತ ಹಾಕುವಂಥದ್ದು ಜನರು, ಇವ್ರು ಏನೇ ರಾಜಕೀಯ ಮಾಡ್ಬೋದು, ಡಿಸೈಡ್ ಮಾಡೋದು ಜನರು. ಮತ್ತು ನಿಮಗೆ ಉಡುಪಿ ಮಠ ಅನ್ನೋದಿದೆಯಲ್ಲ, ಅಷ್ಟಮಠ, ಅದು ಆ ಭಾಗದ ಆ ನೆಲದ ಅಸ್ಮಿತೆ. ಆಮೇಲೆ ಅಲ್ಲಿ ಅದು ಬ್ರಾಹ್ಮಣ ಮಠ ಆಗಿದ್ರು ಕೂಡ ಆ ಮಠಕ್ಕೆ ತುಂಬ ಜನ ನಡ್ಕೊಳ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು ಇರ್ತಕ್ಕಂಥದ್ದು. ಮತ್ತು ಈಗ ಮಧ್ವಾಚಾರ್ಯರು 13ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿರೋದು. ಮತ್ತು ಆ ಮಠದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯ ಸಮನ್ವಯತೆ ಇದೆ. ನೀವು ಪ್ರತಿ ರಂಜಾನಲ್ಲಿ ನೋಡಿ, ಕರೆದು ನಿಮಗೆ ಉಪವಾಸ ಬಿಡೋ ಸಂದರ್ಭದಲ್ಲಿ ಅಲ್ಲೊಂದು ಸಂಪ್ರದಾಯ ಇದೆ, ಅಲ್ಲೊಂದು ಊಟ ಹಾಕ್ತಾರೆ. ಊಟ ಹಾಕೋ ಸಂದರ್ಭದಲ್ಲಿ ವಿಶ್ವೇಶತೀರ್ಥರು ಹಿಂದೆ ಹೇಳಿದ್ರು, ಈ ಮಠಕ್ಕೆ ಅಲ್ಪಸಂಖ್ಯಾತರು ಕೂಡ ನೆರವು ಕೊಟ್ಟಿದ್ದಾರೆ, ಧರ್ಮಾಧಾರಿತವಾಗಿ ಇಲ್ಲಿ ಮಠ ನಡೀತಿದೆ ಅಂತ ಹೇಳಿದ್ದಾರೆ. ಹಾಜಿ ಅಬ್ದುಲ್ಲರವರು ಕೂಡ ಕೊಡುಗೆ ದಾನಿ, ಅವರ ಆ ಮಠದ ಬೆಳವಣಿಗೆ ಅವ್ರದ್ದು ಪಾತ್ರ ಇರ್ತಕ್ಕಂಥದ್ದು. ಆದರೆ ಮಿಥುನ್ ರೈ ಅಂತವ್ರು ಎಲ್ಲ ಒಂದು ಕಡೆ ಅವರು ನೋಡ ಬನ್ನಿ ನಮ್ಮೂರ ಮಸೀದಿ ಅಂತ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅವರು ಸಮನ್ವಯತೆಯನ್ನು ಮಾತಾಡಬೇಕಿತ್ತು, ಸರ್ವಧರ್ಮದ ಬಗ್ಗೆ ಮಾತಾಡಬೇಕಿತ್ತು, ಧಾರ್ಮಿಕ ಸಹಿಷ್ಣುತೆ ಬಗ್ಗೆ ಮಾತಾಡಬೇಕಿತ್ತು. ಅಲ್ಲೂ ರಾಜಕೀಯ ಮಾತಾಡಿದ್ದಾರೆ. ಆದರೆ ಆ ರಾಜಕೀಯ ಇದೆಯಲ್ಲ, ಅವರಿಗೆ ಆ ಕ್ಷಣದಲ್ಲಿ ಅಲ್ಲಿರ್ತಕ್ಕಂಥವ್ರು ಓಲೈಕೆ ಮಾಡಿರ್ಬೋದು, ಚಪ್ಪಾಳೆ ಹೊಡೆದಿರ್ಬೋದು. ಅವರೀಗ ಮೂಡುಬಿದ್ರೆ ಕಾನ್ಸ್ಟಿಟ್ಯೂನ್ಸಿಯ ಸಂಭಾವ್ಯ ಅಭ್ಯರ್ಥಿ ಕೂಡ ಹೌದು. ಆ ಮಿಥುನ್ ರೈ ಅವರ ಒಂದು ಹೇಳಿಕೆ ಅಷ್ಟು ಜನ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಎಲ್ಲೋ ಒಂದು ಕಡೆ 1% 2% ವೋಟ್ ಬ್ಯಾಂಕಿಂಗ್ಗೆ ಹೊಡೆತ ಬೀಳುತ್ತೆ. ಅದಕ್ಕೆ ಇದೇ ಕಾರಣಕ್ಕಾಗಿ ಯಾವ ಕಾಂಗ್ರೆಸ್ಸಿಗ್ನವರು ಅವ್ರನ್ನ ಡಿಪೆಂಡ್ ನೋಡಿ. ಅಮಿತ್ ಶಾ ಅವರು ಭಾಷಣ ಮಾಡುವಾಗ ಇಲ್ಲಿ ಟಿಪ್ಪು ವರ್ಸಸ್ ರಾಣಿ ಅಬ್ಬಕ್ಕ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಕೂಡ ಪ್ರತಿಪಕ್ಷಗಳು, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ದೊಡ್ಡ ಆಕ್ಷೇಪ ಇತ್ತು. ಇವತ್ತು ಅವ್ರದೇ ಪಕ್ಷದ ಸದಸ್ಯ ಈ ರೀತಿ ಮಾತನಾಡ್ತಿರುವಂಥದ್ದು ಯಾವ ಕಾಂಗ್ರೆಸ್ ನಾಯಕ ಕೂಡ ಅವ್ರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿಲ್ಲ. ಈಗ ಸದ್ಯಕ್ಕೆ ಮಿಥುನ್ ರೈ ಏಕಾಂಗಿ ಈ ವಿಚಾರದಲ್ಲಿ. ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ಅವರ ಹೇಳಿಕೆ ಅವರಿಗೆ ರಿವರ್ಸ್ ಆಗಿದೆ ಈಗ. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ನೋಡಿ, ಅಲ್ಲಿ ಇವರು DK ಶಿವಕುಮಾರ್ ಪರಮಾಪ್ತ. DK ಶಿವಕುಮಾರ್ ಇಂಥ ವಿಚಾರಗಳಲ್ಲಿ ಯಾವ ರೀತಿ ನಿಲುವಿದೆ ಅನ್ನೋಂಥದ್ದು ಕಳೆದ ನೋಡ್ಕೊಂಡ್ ಬಂದಿದ್ದೀವಿ. ಆ ವಿಚಾರದಲ್ಲಿ ಸಿದ್ದು ಮತ್ತು DK ನಡುವೆ ಒಂದು ದೊಡ್ಡ ಕಂದಕನೇ ಇದೆ ಅನ್ನೋ ಓಪನ್ ಆಗಿ ಅಲ್ಲಿ
ಇವರು ಒಂದು ಮಾತು ಹೇಳಿದರು ಮೇಜರ್ ಆಗಿ, ಅದು ನೋಟೆಡ್ ಪಾಯಿಂಟು. ನಿಮಗೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ನವ್ರು ನಿದ್ದೆಗೆಡಿಸಿರ್ತಕ್ಕಂಥವ್ರು SDP ಅಬ್ಸಲ್ಯೂಟ್ಲಿ. ನೋಡಿ ಮೊನ್ನೆ ಕುಕ್ಕರ್ ಬಾಂಬ್ ಅಂತ ವಿಚಾರ ಪ್ರಸ್ತಾಪ ಮಾಡೋಂಥ ವಿಚಾರದಲ್ಲಿ ಕೂಡ ಇದೇ ರೀತಿ ಆಯ್ತು ಅಂತ. ಅದೊಂದು ಅಯ್ಯೋ ಪಾಪ ಆಕಸ್ಮಿಕ ಇದೆಲ್ಲ ಕಪೋಕಲ್ಪಿತ ಅಂತ ಅಲ್ಲಿ ನೋಡಿದ್ರೆ ICC ಅವರು ಕ್ಲೈಮ್ ಮಾಡ್ತಾರೆ. ಇಂಥ ವಿಚಾರಗಳಲ್ಲಿ ಯಾಕೆ ಅಭಿವೃದ್ಧಿ ಬಗ್ಗೆನೇ ಮಾತಾಡಿ, ಸರಿ ಇಲ್ಲ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಮಾಡ್ತಾ ಇದೆ, ಅಭಿವೃದ್ಧಿ ಶೂನ್ಯ, ಇಂಥ ವಿಚಾರಗಳನ್ನು ಮಾತಾಡಿ, ಇಂಥ ಬೇರೆ ಬೇರೆ ಅನಗತ್ಯ ವಿಚಾರಗಳು ಮಾತಾಡಿ ನಿಮ್ಮ ಮತ ಬ್ಯಾಂಕ್ ಧಾರ್ಮಿಕ ವಿಷಯಗಳಿಗೆ ಎಂಟ್ರಿ ಕೊಟ್ರೆ ಕಾಂಗ್ರೆಸ್ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಅಬ್ಸಲ್ಯೂಟ್ಲಿ ನಷ್ಟನೇ ಜಾಸ್ತಿ. ಅಲ್ಲಿಗೆ ಆ ವರದಿಯನ್ನ ಬಿಡೋಣ. ಇದರ ಪರಿಣಾಮ ಪ್ರಭಾವಗಳು ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಮತ್ತೆ